ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ತುಂಬ ಜನಕ್ಕೆ ಟುಗೆದರ್ ಲೈವ್ ಹೇಗೆ ಮಾಡೋದು, ಬ್ಲೂ ಹೇಗೆ ಕೊಡೋದು, ಬ್ಲೂ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅದನ್ನು ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ. ನೋಡಿ, ನಾನು ಇವಾಗ ಲೈವ್ ಸ್ಟಾರ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಟುಗೆದರ್ ಲೈವಾ ನೋಡಿ, ಲೈವ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ಗೆ ಹೋದೆ, ಲೈವ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಪೆನ್ಸಿಲ್ ಇತ್ತಲ್ಲ, ಅದನ್ನು ಪ್ರೆಸ್ ಮಾಡಿದೆ. ಪೆನ್ಸಿಲ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಪಬ್ಲಿಕ್ ಫಸ್ಟು ನೀವು ನೋಡ್ಕೋಬೇಕು. ಪಬ್ಲಿಕ್ ಕರೆಕ್ಟಾಗಿದೆಯಾ? ಪಬ್ಲಿಕ್ ಇಲ್ಲ ಅಂದರೆ ಜನಕ್ಕೆ ನೋಟಿಫಿಕೇಷನ್ ಹೋಗೋದಿಲ್ಲ. ಅದನ್ನು ನಾನು ನೋಡ್ಕೋಬೇಕು. ಅವಾಗ ಇಲ್ಲಿ ಟುಗೆದರ್ ಲೈವ್ ಅಂತ ಐತಲ್ಲ, ಅದನ್ನು ಆನ್ ಮಾಡ್ಕೊಂಡು ಇಲ್ಲಿ ಆನ್ ಆಗುತ್ತೆ ನೋಡಿರಿ. ಟುಗೆದರ್ ಅದನ್ನು ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕೊಡಬೇಕು ನೀವು. ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ಎರಡು ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಎರಡು ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ಎರಡನೇ ಆಪ್ಷನ್ ಆನ್ ಮಾಡಬೇಕು ಯಾವಾಗಲೂ ನೋಡಿ. ಅಂದರೆ ಇದು ಮಕ್ಕಳದಲ್ಲ, ಇದು ದೊಡ್ಡವ್ರದ್ದು, ಅದಕ್ಕೆ ಕಿಡ್ಸ್ದಲ್ಲ ಇದು. ಓಕೆನಾ? ಸೆಕೆಂಡ್ ಆಪ್ಷನ್ನೇ ಆನ್ ಇರಬೇಕು. ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಕೊಡಬೇಕು. ಎರಡನೇ ಆಪ್ಷನ್ನು ಗ್ಯಾಪ್ನ ಇರಲಿ. ಮೊದಲನೇ ಆಪ್ಷನ್ ಪ್ರೆಸ್ ಮಾಡಬಾರ್ದು, ಎರಡನೇ ಆಪ್ಷನ್ನು. ಅದನ್ನು ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ಕಾಪಿ ಲಿಂಕ್ ಅಂತ ಬಂತು ನೋಡಿ. ಇಲ್ಲಿ ಎರಡು ಆಪ್ಷನ್ ಓಪನ್. ಇದು ಮೊದಲನೇ ಆಪ್ಷನ್ನ ನಾವು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೋಡಿ. ಮೊದಲನೇ ಆಪ್ಷನ್ನು, ಎರಡನೇ ಆಪ್ಷನ್ ಅಲ್ಲ, ಮೊದಲನೇ ಆಪ್ಷನ್ನು. ಮತ್ತೆ ನೆಕ್ಸ್ಟ್ ಕೊಟ್ಟೆ ನಾನು. ಮತ್ತೆ ನೆಕ್ಸ್ಟ್ ಕೊಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಆ ನೆಕ್ಸ್ಟ್ ಕೊಟ್ಟ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಬೇಕು ನಾವು. ಇದನ್ನು ಪ್ರೆಸ್ ಮಾಡಿ ಇಲ್ಲಿ ಕಾಪಿ ಇದು ಬಂದು ಇದು ಲಿಂಕು, ಕಾಪಿ ಲಿಂಕು. ನಮಗೆ ಯಾರಿಗಾದ್ರೂ ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಲಿಂಕ್ ಕಳಿಸ್ಬೇಕು ಅಂದರೆ ಈ ಆಪ್ಷನ್ನು. ಏಕೆಂದರೆ ತುಂಬ ಜನ ಇದು ನಾವು ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕ್ಬಿಟ್ರೆ ಬೇರೆ ಯಾರು ಜಾಯ್ನ್ ಆಗ್ತಾ ಇರ್ತಾರಲ್ವ, ಅವ್ರು ಯಾರು ಜಾಯ್ನ್ ಆಗೋದು ಬೇಡ ಅಂದರೆ ನೀವು ಈ ಆಪ್ಷನ್ ಓಪನ್ ಮಾಡ್ಕೋಬೋದು. ಇಲ್ಲಿ ಕಾಪಿ ಲಿಂಕ್ ಇದೆಯಲ್ಲ, ಮೊದಲನೇ ಆಪ್ಷನ್ ಆನ್ ಮಾಡಿ. ಇದು ವಾಟ್ಸಪ್ಪಾಗಲಿ, ಇಲ್ಲಾಂದರೆ ವಾಟ್ಸಪ್ಗಾಗಲಿ, ಇಲ್ಲ ಇನ್ಸ್ಟಾಗ್ರಾಮ್ಗಾಗಲಿ ಆ ಆಪ್ಷನ್ನು ಮೊದಲನೇ ಆಪ್ಷನ್. ನಮಗೆ ಅದೇನು ಬೇಡ ಅಂದರೆ ಇಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕ್ಬೇಕು ನಾವು. ಲಾಸ್ಟ್ ಆಪ್ಷನ್ ಆನ್ ಮಾಡ್ಕೋಬೇಕು. ಲಾಸ್ಟ್ ಆಪ್ಷನ್ ಆನ್ ಮಾಡಿಕೊಂಡು ನೋಡಿ, ನಾವು ಇಲ್ಲಿ ಏನು ತಪ್ಪು ಮಾಡ್ತೀವಿ ಅಂದರೆ, ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಲಾಸ್ಟ್ ಆಪ್ಷನ್ ಇಲ್ಲಿ ಗಂಟ ಕರೆಕ್ಟಾಗಿ ಮಾಡ್ತಾರೆ, ಕಾಪಿ ಲಿಂಕ್ ಮೇಲೆ ಪ್ರೆಸ್ ಮಾಡ್ತಾರೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಒಂದೊಂದು ಅಕ್ಷರ ಮಿಸ್ ಆಗೋಯ್ತು ನೋಡಿರಿ. ಅದು ಮಾಡಿದ ತಕ್ಷಣ ಇಲ್ಲಿ ಪೋಸ್ಟ್ ಕೊಟ್ಬಿಡ್ತಾರೆ, ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂತ. ನೋಡಿರಿ, ಇವಾಗ ನೀವು ಒಂದು ಅಕ್ಷರ ಮಿಸ್ ಮಾಡೋದಕ್ಕೆ ನೋಡಿ, ಇಲ್ಲಿ ಇವಾಗ ತೋರಿಸ್ತೀನಿ ನೋಡಿ. ಒಂದು ಅಕ್ಷರ ಮಿಸ್ ಮಾಡಿದ್ರೆ ಮತ್ತೆ ನೀವು ಗೋಟದಲ್ಲಿ ಲೈವ್ ಹೊರಟೋಗ್ತೀರಾ ನೋಡಿ. ಅದೊಂದು ಅಲ್ಲಿ ಹೂ ಅಂತ ಬತ್ತಲ್ಲ, ಅದೊಂದು ಏನೋ ಪಕ್ಕದಲ್ಲಿ ಒಂದು ಅಕ್ಷರ ಮಿಸ್ ಆಯಿತು ಅಂದರೆ ನಮಗೆ ಕಾಪಿ ಲಿಂಕ್ ಬರೋದಿಲ್ಲ. ನೀವೇನು ಅಂದ್ಕೊಂಡಿದ್ದೀರಾ? ಲಿಂಕ್ ಹಾಕಿದ್ದೀವಿ ಅಂತ ಅಂದ್ಕೊಂಡಿರ್ತೀರ ನೋಡಿ. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನಾನು ಇಲ್ಲಿ ಬ್ಲೂ ಕೊಡೋದು ಫಸ್ಟ್ ಹೇಳ್ಕೊಡ್ತೀನಿ ನೋಡ್ಕೊಳ್ರಿ. ಇವಾಗ ಬ್ಲೂ ಇದು ಪಿನ್ ಮಾಡಿದ್ದೀನಿ. ಇದು ಪಿನ್ ರಿಮೂವ್ ಮಾಡ್ತೀನಿ ನೋಡಿರಿ. ಈ ಪಿನ್ ರಿಮೂವ್ ಮಾಡಿದ್ದೀನಿ. ಇದು ಪಿನ್ ಆಪ್ಷನ್ನು. ಇದು ಪಿನ್ನು ರಿಮೂವ್ ಮಾಡೋದು ಇದು. ಓಕೆನಾ? ಇಲ್ಲಿ ಪಿನ್ ರಿಮೂವ್ ಮಾಡೋದು. ಇವಾಗ ಬ್ಲೂ ತೆಗಿತೀನಿ ನೋಡಿರಿ. ಬ್ಲೂ ತೆಗಿಯೋದು. ಇವಾಗ ಸ್ನೇಹಜೀವಿ ಲಿಂಗರಾಜ್ ಅವರಂತ ಕಮೆಂಟ್ ಹಾಕವ್ರೆ, ಅವರಿಗೆ ಬ್ಲೂ ರಿಮೂವ್ ಮಾಡ್ತೀನಿ ನೋಡಿರಿ. ಮೊದಲನೇದು ಪಿನ್ ಮಾಡೋದು, ಎರಡನೇದು ರಿಪೋರ್ಟ್ ಮಾಡೋದು. ಇಲ್ಲಿ 5ನೇ ಆಪ್ಷನ್ನು. ಇವಾಗ ಅದನ್ನು ಪ್ರೆಸ್ ಮಾಡಿದ್ರೆ ಇವಾಗ ಅವ್ರಿಗೆ ಬ್ಲೂ ಹೊರಟೋಯ್ತು ನೋಡಿರಿ. ಲಿಂಗರಾಜ್ ಅವ್ರಿಗೆ ಬ್ಲೂ ಹೋಯ್ತು. ನಾನು ಇಬ್ಬರಿಗೆ ಬ್ಲೂ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಕಾವ್ಯ ಅವ್ರು ಕಮೆಂಟ್ ಹಾಕ್ತವ್ರೆ. ಇವಾಗ ಕಾವ್ಯ ಅವ್ರಿಗೂ ಬ್ಲೂ ತೆಗೆದೆ. ಬ್ಲೂ ತೆಗಿಯೋದು ಇದು, ಬ್ಲೂ ರಿಮೂವ್ ಮಾಡೋದು ಇದು 5ನೇ ಆಪ್ಷನ್ನು. ಈಗ ಇಬ್ಬರಿಗೂ ತೆಗ್ದಿದ್ದೀನಿ. ಇವಾಗ ಕೊಡೋದು ತೋರಿಸ್ತೀನಿ ನೋಡಿರಿ. ಬ್ಲೂ ಹೇಗೆ ಕೊಡೋದು ನೋಡಿರಿ. ಇವಾಗ ಅದು ಆನ್ ಮಾಡಿದ ತಕ್ಷಣ ಬ್ಲೂ ಹೊರಟೋಯ್ತು. ಮತ್ತೆ ಬ್ಲೂ ಕೊಡೋದಿದು. ಮತ್ತೆ ಅವರ ಫೋಟೋ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ, ಇದು ಪಿನ್ ಮಾಡೋದು, ಇದು ರಿಪೋರ್ಟು, ಇದು ರಿಮೂವ್ ಮಾಡೋದು. ಏನಾದರೂ ಕಮೆಂಟ್ ಏನು ಬೇರೆ ಥರ ಕಮೆಂಟ್ ಆಗ್ತು ಸಡನ್ನಾಗಿ ಅಂದರೆ ಬೇಗ ರಿಮೂವ್ ಮಾಡ್ಬೋದು ನಾವು ಮೆಸೇಜ್ನ. ಅದು ಇಲ್ಲಿ ಫಸ್ಟು ಪಿನ್ ಮಾಡೋದ, ರಿಪೋರ್ಟ್ ಮಾಡೋದ, ಇದು ರಿಮೂವ್ ಮಾಡೋದ, ಇದು ಚಾನಲ್ ಆ್ಯಕ್ಟಿವಿಟಿ. ನಮ್ಮ ಚಾನಲ್ಗೆ ಯಾರಾದರೂ ಬಂದು ಕಮೆಂಟ್ ಹಾಕಿದರೆ ಇದನ್ನು ಪ್ರೆಸ್ ಮಾಡಿದೆ ಅವ್ರು ಎಷ್ಟು ಕಮೆಂಟ್ ಹಾಕೋರುತ್ತೆ ಎಲ್ಲ ತೋರಿಸ್ತದೆ ಅದು ನೋಡಿ. ಕರೆಕ್ಟಾಗಿ ನೋಡ್ಕೋಬೇಕು. ಇದು ಬಂದು 5ನೇ ಆಪ್ಷನ್ನು. 5ನೇ ಆಪ್ಷನ್ನು ಇದು ಇವಾಗ ನಾನು 5ನೇ ಆಪ್ಷನ್ ಕೊಡ್ತೀನಿ ನೋಡಿ. ಇದನ್ನು 5ನೇ ಆಪ್ಷನ್ ಕೊಟ್ಟರೆ ಈ ಥರ ಎರಡು ಲಿಂಕ್ ಓಪನ್ ಆಗುತ್ತೆ. ಎರಡು ಲಿಂಕ್ ಓಪನ್ ಅಂದರೆ ಮೊದಲನೇದು ಮ್ಯಾನೇಜಿಂಗ್ ಮಾಡಿನೇಟರ್, ಅದು ಯಾರಿಗೂ ಕೊಡೋಕ್ಕೆ ಹೋಗಬಾರ್ದು. ಸ್ಟ್ಯಾಂಡರ್ಡ್ ಮಾಡಿನೇಟರ್ ಅಂದರೆ 2ನೇ ಆಪ್ಷನ್, ಅದನ್ನು ಕೊಡಬೇಕು ನಾವು ಬ್ಲೂನ ನೋಡಿ. ಅದು 2ನೇ ಆಪ್ಷನ್ ಆನ್ ಮಾಡಿದ್ರೆ ನಮಗೆ ಇಲ್ಲಿ ಈ ಥರ ಬ್ಲೂ ಬಂತು ನೋಡಿರಿ. ಇವಾಗ ಇಷ್ಟೇ ಬ್ಲೂ ಕೊಡೋದು ನೋಡಿ. ಇವಾಗ ಬ್ಲೂ ಬಂತು ಅವ್ರಿಗೆ
ಬ್ಲೂ ಕೊಡೋದು ತುಂಬ ಈಸಿ. ಒಂದು ಸಲ ಕಲ್ತ್ಕೊಬಿಟ್ರೆ ಇವಾಗ ನಾವು ಅಲ್ಲಿ ಏನು ತಪ್ಪು ಮಾಡಿದ್ದೀವಿ ಅಂತ ಇವಾಗ ಟುಗೆದರ್ಗೆ ನಾನು ಅಲ್ಲಿ ಮಾಡಿದ್ವಲ್ಲ, ಇವಾಗ ನಾವು ಅಲ್ಲಿ ಏನು ತಪ್ಪು ಮಾಡಿದ್ದೀವಿ ನೋಡ್ಕೊಳ್ರಿ. ಇವಾಗ ಒಬ್ಬೊಬ್ರು ಇದೇ ಥರ ತಪ್ಪು ಮಾಡೋದು. ನಾವು ಅಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ನಾವು ಹೋಗಿ ನೋಡ್ತೀವಿ ಲಿಂಕ್ ಹಾಕಿದಾರಾ ಇಲ್ವಾ ಅಂತ. ನೋಡಿ ಇಲ್ಲಿ ಹೆಂಗೆ ಜಾಯ್ನ್ ಆಗೋದು ಅಂತಿರಲ್ಲ, ಇಲ್ಲಿ ಪೋಸ್ಟ್ ಅಂತ ಐತಲ್ಲ, ಈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋದು. ಈ ಪೋಸ್ಟ್ ಮೇಲೆ ಆಯಿತಾ, ನೋಡಿ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಕ್ಕೆ ಇಲ್ಲಿ ಲಿಂಕ್ ಬಂದಿಲ್ಲ. ಪ್ರತಿಯೊಬ್ಬರು ಇದೇ ಥರ ತಪ್ಪು ಮಾಡ್ತಾರೆ. ಸುಮಾರು ಲೈವಲ್ಲಿ ನೋಡಿದ್ದೀನಿ. ಅವ್ರು ಟುಗೆದರ್ ಹಾಕಿರ್ತಾರೆ, ಆದರೆ ಲಿಂಕ್ ಬಂದಿರೋದಿಲ್ಲ. ಅವರೇನು ನನ್ನ ಕಡೆ ಇಲ್ಲ ಟುಗೆದರ್ ಹಾಕಿದ್ದೀವಿ ಅನ್ಕೋತಾರೆ. ಅದಕ್ಕೆ ಇವಾಗ ಫಸ್ಟಿಂದ ಮತ್ತೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ಈ ಲಿಂಕ್ ಮೇಲೆ ಪ್ರೆಸ್ ಮಾಡಬೇಕು. ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಈ ಲಿಂಕ್ ಕರೆಕ್ಟಾಗಿ ಯಾವುದೇ ಮಧ್ಯೆ ಯಾವ್ದು ನಂಬರು ಅಮುಕ್ಬಾರ್ದು. ಕರೆಕ್ಟಾಗಿ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಪೋಸ್ಟ್ ಬಂತು ನೋಡಿರಿ. ಈ ಲಿಂಕ್ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಜ್ಞಾಪನ ಇಟ್ಕೋಬೇಕು. ಈ ಲಿಂಕ್ ಬರುತ್ತಾ ಇಲ್ವೋ ಫಸ್ಟ್ ನೋಡ್ಕೋಬೇಕು. ಅದು ನೋಡಿ, ಅದು ಲಿಂಕ್ ಪೋಸ್ಟ್ ಮಾಡಿದ್ನಾ. ಇವಾಗ ಲೈವ್ಗೆ ಹೋದೆ ನೋಡಿ. ಇವಾಗ ಕರೆಕ್ಟಾಗಿ ನೀವು ಸುಮಾರು ಜನ ಹಂಗೆ ಮಾಡ್ತಾರೆ. ಲಿಂಕ್ ಹಾಕಿರ್ತೀವಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಯಾವ್ದಾರ ಒಂದು ನಂಬರ್ ಪ್ರೆಸ್ ಮಾಡಿರ್ತೀರ, ಒಂದು ಬೆರಳಲ್ಲಿ ಏನಾದ್ರು ಪ್ರೆಸ್ ಮಾಡಿದ್ರೆ ಲಿಂಕ್ ಬಂದಿರೋದಿಲ್ಲ. ಅದನ್ನು ಚೆಕ್ ಮಾಡ್ಕೋಬೇಕು ನಾವು. ನೋಡಿ ಇವಾಗ ಲೈವ್ ಆನ್ ಆಯಿತು. ಇವಾಗ ಲಿಂಕ್ ಇವಾಗ ನಾವು ಇದು ಟುಗೆದರ್ ಹೇಗೆ ಜಾಯಿನ್ ಆಗೋದು ಅಂತ ತೋರಿಸ್ತೀನಿ ನೋಡಿರಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೋಸ್ಟ್ಗೆ ಹೋಗ್ರಿ. ಇಲ್ಲಿ ಪೋಸ್ಟ್ ಇದೆಯಲ್ಲ, ಅಲ್ಲಿಗೆ ಹೋಗಿ ನೋಡಿರಿ. ಇವಾಗ ಕರೆಕ್ಟಾಗಿ ಲಿಂಕ್ ಬಂತು ನೋಡಿರಿ. ಇಷ್ಟೇ, ನೀವು ಆ ತಪ್ಪು ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ಈ ಲಿಂಕ್ ಈ ಥರ ಬರಬೇಕು ಲಿಂಕು. ಆವಾಗ ಈ ಲಿಂಕ್ ಮೇಲೆ ಪ್ರೆಸ್ ಮಾಡ್ತೀವಿ. ಈ ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಆ ಥರ ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇವಾಗ ನಿಮ್ಮ ಫೋಟೋ ಇಲ್ಲಿ ಜಾಯಿನ್ ಅಂತ ಬರುತ್ತಲ್ಲ, ಈ ಜಾಯಿನ್ ಮೇಲೆ ಪ್ರೆಸ್ ಮಾಡಬೇಕು ನಾವು. ಜಾಯಿನ್ ಮೇಲೆ ಪ್ರೆಸ್ ಮಾಡಿ ಇವಾಗ ಪೋಸ್ಟ್ ಅಂತ ಇವಾಗ ಇದು ಬರುತ್ತೆ ನೋಡಿ. ಇವಾಗ ಬ್ಲೂ ಕಲರ್ ಒಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ ನಮಗೆ. ಯಾರು ಟುಗೆದರ್ ಜಾಯ್ನ್ ಆಗಿದ್ರೆ ಅವರು. ನಾವು ಬೇಕು ಅಂದರೆ ಈ ಕಡೆದು ಮೊದಲನೇ ಇದು ಹ್ಯಾಡ್ ಅಂತ ಬರುತ್ತಲ್ಲ, ಅದನ್ನು ಆಪ್ಷನ್ನು ಆನ್ ಮಾಡಬೇಕು ನಮ್ಗೆ ಏನಾದ್ರು ಬೇಕು ಅಂದರೆ. ಇಲ್ಲ ನಮ್ಗೆ ಅವ್ರು ಬೇಡ ಜಾಯ್ನ್ ಆಗೋದು ಅಂದರೆ ಪಕ್ಕದ್ದು ವೈಟ್ ಕಲರ್ ಪ್ರೆಸ್ ಮಾಡಬೇಕು. ಇಷ್ಟೇ ಜಾಯ್ನ್ ಮಾಡ್ಕೊಳ್ಳೋದು, ಬ್ಲೂ ಕೊಡೋದು, ಟುಗೆದರ್ ಜಾಯ್ನ್ ಆಗೋದು ಅಂತ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.